ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗ್ ಆಲ್ ಅಬೌಟ್ ಮಶ್ರೂಮ್ ಪಲಾವ್ ರೆಸಿಪಿ ಬಗ್ಗೆ. ಅದರಲ್ಲಿ ಏನು ವಿಶೇಷ ಅಂತ ನೀವು ಅಂದ್ಕೊಂಡ್ರೆ, ಇದು ತುಂಬ ಸಿಂಪಲ್ ರೆಸಿಪಿ. ನಾನು ಕಂಡುಹಿಡ್ದಿರೋದು ನನ್ನ ಸ್ಟೈಲಲ್ಲಿ. ಓಕೆ, ಫಸ್ಟ್ ಆಫ್ ಆಲ್ ಮನೇಲಿರೋ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಳಿ ಎಲ್ಲದು. ಆಮೇಲೆ ಮಸಾಲ ಪೌಡರ್ ಇಟ್ಕೊಳ್ಳಿ, ಯಾವುದೇ ಇದೆ ಎಲ್ಲದೂ ಇಟ್ಕೋಬೋದು. ಪಲಾವ್ ಮಸಾಲೆ ಇಟ್ಕೊಳ್ಳೋದು ಮರಿಬೇಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು, ಕುಕ್ಕರಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕಿ ಈರುಳ್ಳಿ, ಹಸಿಮೆಣಸು, ಜೀರಿಗೆನ ಹಾಕ್ಕೊಂಡು ಹುರ್ಕೊಂಡು, ಅದಕ್ಕಿರೋ ಬರೋ ನೀವು ಎಷ್ಟು ತರಕಾರಿಗಳನ್ನು ಕಟ್ ಮಾಡಿ ಇಟ್ಟಿದ್ರೋ ಅದನ್ನು ಒಂದಾದ್ಮೇಲೆ ಒಂದೊಂದನ್ನು ಹಾಕಿ ಹುರ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಹುರಿದು ಎಲ್ಲ ಮಸಾಲೆಗಳನ್ನು ಒಂದೇ ಸಲ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟ್ ಹಾಕ್ತೀನಿ, ಅದೆಲ್ಲ ಮಾಡಬೇಡಿ. ಎಲ್ಲದು ಒಟ್ಟಿಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಅದು ಆ್ಯಕ್ಚುಲಿ ಕುಕ್ಕರಲ್ಲಿ ಬೆಂದೋಗ್ತದೆ, ಅದೆಲ್ಲ ಏನೂ ಗೊತ್ತಾಗಲ್ಲ. ಸೊ ಎಲ್ಲದು ಒಟ್ಟಿಗೆ ಹಾಕ್ಕೊಳ್ಳಿ. ನಿಮ್ಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು, 1.5 ಕಪ್ ಅಕ್ಕಿ ಹಾಕ್ಕೊಂಡ್ಮೇಲೆ ಅದಕ್ಕೊಂಚೂರು ತುಪ್ಪ ಹಾಕಿದರೆ, ಆಮೇಲೆ ಮೇಲಿಂದ ಹಾಕಿ ತುಪ್ಪ ಮತ್ತು ಒಂದು ಅರ್ಧ ಲಿಂಬೆಹಣ್ಣು ಹಿಂಡು ಹಾಕಿ, ಅದು ಎರಡು ಹಾಕಾದ್ಮೇಲೆ ಕುಕ್ಕರ್ ಮುಚ್ಕೊಂಡು 3 ಸೀಟಿ ಹೊಡ್ಸಿದ್ದೀನಿ ನಾನು. ನಂಗೆ ಜಾಸ್ತಿ ಕಾಳು ಬೇಕು ಅನ್ನ, ಅದು ತುಂಬ ಮೆತ್ತಗೆ ಬೇಕು, ಸ್ವಲ್ಪ ತಿನ್ನೋಕ್ಕೆ ಜೀರ್ಣ ಆಗೋಕ್ಕಾಗಬೇಕು ಅನ್ನೋದ್ರಲ್ಲಿ ಜಾಸ್ತಿ ಸೀಟಿ ಮಾಡ್ಬೋದು. ನಂಗೆ ತುಂಬ ಕಾಳಿರಬೇಕು, ಅದಕ್ಕೆ ನಾನು 3 ಸೀಟಿ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೀಟಿ ಮಾಡಿಕೊಂಡು ಆರಿದ ಮೇಲೆ ಕುಕ್ಕರ್ ಓಪನ್ ಮಾಡಿದರೆ ರುಚಿಯಾದ ಸಿಂಪಲ್ ಆಗಿರೋ ಮಶ್ರೂಮ್ ಪಲಾವ್ ರೆಸಿಪಿ ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗೈಸ್. ಮತ್ತಷ್ಟು ಇಂಥದ್ದೇ ಸಿಂಪಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.